ಎಲ್ಲರಿಗೂ ರಾಷ್ಟ್ರೀಯ ಕೈಮಗ್ಗ ದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಡೇ. ಸೊ ಈ ದಿನ ನಾವು 7th ಆಗಸ್ಟಿಗೆ ನಾವು ಈ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟ್ ಫ್ರಮ್ 2015ಇಂದ. ಇದು ಮೇನ್ ಒರಿಜಿನ್ ಸ್ಟಾರ್ಟ್ ಆಗಿದ್ದು 1905ರಲ್ಲಿ, ದ್ಯಾಟ್ ಈಸ್ ಇನ್ 1905. ಸ್ವದೇಶಿ ಮೂಮೆಂಟ್ ಅಂದರೆ ಸ್ವದೇಶಿ ಚಳುವಳಿ ಅನ್ನೋದು ಶುರು ಆಯಿತು. ಅಲ್ಲಿ ಆ ಟೈಮಲ್ಲಿ ಫಾರಿನ್ ಟೆಕ್ಸ್ಟೈಲ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಭಾರತದಲ್ಲಿ. ಅದನ್ನು ಸ್ಟಾಪ್ ಮಾಡಬೇಕು, ಅದನ್ನು ಸ್ಟಾಪ್ ಮಾಡಿ ನಮ್ಮ ಸ್ವದೇಶಿ ಬಟ್ಟೆಗಳನ್ನು ನಾವು ಹಾಕೋಬೇಕು ಅಂತ ಈ ಉದ್ದೇಶದಿಂದ ಈ ಸ್ವದೇಶಿ ಮೂಮೆಂಟ್ ಇಂದನೇ ಈ ರೂಟ್ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಇವತ್ತು ನಾವು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದರದ್ದು ಪರ್ಪಸ್ ಏನು, ಇದರ ಉದ್ದೇಶ ಏನಂದರೆ ಈ ನೇಕಾರಗಳು ಅವರಿಗೆ ಪ್ರೊಟೆಕ್ಷನ್ ಕೊಡೋದು, ದಟ್ ಈಸ್ ವ್ಯೂವರ್ಸ್, ಅವರಿಗೆ ಆ ಹ್ಯಾಂಡ್ಲೂಮ್ ಪ್ರಮೋಟ್ ಮಾಡೋದು, ಪ್ರಚಾರ ಮಾಡೋದು, ಮತ್ತು ಈ ಟ್ರೆಡಿಷ್ನಲ್ ನಮ್ಮದು ಏನು ಟ್ರೆಡಿಷ್ನಲ್ ಟೆಕ್ಸ್ಟೈಲ್ ಇದೆ ನಾವು ಅದನ್ನು ರಕ್ಷಿಸಬೇಕು, ಅದನ್ನು ಬೆಳೆಸಬೇಕು ಅನ್ನೋದು ಈ ಉದ್ದೇಶ ಇತ್ತು. ಮತ್ತು ವರ್ಷ ಒಂದೊಂದು ಥೀಮ್ ಇರುತ್ತೆ. ಅದೇ ಥರ ಈ ಸರಿ ಥೀಮ್ ಇರೋದು ಇಂಟಿಗ್ರೇಷನ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಇನ್ ಹ್ಯಾಂಡ್ಲೂಮ್ ವಿವಿಂಗ್, ಫೋಸ್ಟರಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಕ್ಸ್ಪಾಂಡಿಂಗ್ ಮಾರ್ಕೆಟ್ ಆಕ್ಸೆಸ್ ಟು ವ್ಯೂವರ್ಸ್. ಅಂದರೆ ಈ ತಂತ್ರಜ್ಞಾನ, ದಟ್ ಈಸ್ ಟೆಕ್ನಾಲಜಿ, ಮತ್ತು ನಾವೀನ್ಯತೆಗಳ, ದಟ್ ಈಸ್ ಇನೋವೇಷನ್, ಇವೆರಡು ಇಂಟಿಗ್ರೇಷನ್, ಏಕೀಕರಣ ಮಾಡುವುದು, ಮತ್ತು ಅದೇ ಥರ ಈ ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವುದು, ಮತ್ತು ನೇಕಾರರಿಗೆ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸುವ ಗುರಿಯನ್ನು ಈ ಸರಿ ಏನೋ ಥೀಮ್ ಇದೆ. ಅಂದರೆ ಮಾರ್ಕೆಟ್ ಆಕ್ಸೆಸ್ ಜಾಸ್ತಿ ಆಗಬೇಕು, ಆಮೇಲೆ ಈ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಡೆವಲಪ್ ಮಾಡಬೇಕು, ಜಾಸ್ತಿ ಜನ ಕಲಿಸ್ಬೇಕು ಅನ್ನೋದು ಈ ಸರಿ ಥೀಮ್ ಇದೆ. ಈಗ ಬಂದ್ಬಿಟ್ಟು ಸ್ಪೆಕ್ಟಕಲ್ಸ್ ಆಫ್ ಲಾ ಅಂದಮೇಲೆ ನಾವು ಕಾನೂನಿನ ಬಗ್ಗೆ ನಿಮಗೆ ಅವೇರ್ನೆಸ್ ಕೊಡ್ತೀವಿ. ಹಾಗಾಗಿ ಹ್ಯಾಂಡ್ಲೂಮ್ ರಿಲೇಟೆಡ್ ಲಾಸ್ ಏನೇನಿದೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಲಾ ಏನಂದರೆ ಹ್ಯಾಂಡ್ಲೂಮ್ ರಿಸರ್ವೇಷನ್ ಆರ್ಟಿಕಲ್ ಫಾರ್ ಪ್ರಾಡಕ್ಟ್ ಆಕ್ಟ್ 1985. ಸೊ ಇದು ಡೈರೆಕ್ಟ್ಲಿ ಹ್ಯಾಂಡ್ಲೂಮಿಗೆ ಪ್ರೊಟೆಕ್ಟ್ ಮಾಡುತ್ತೆ. ಇದರಿಂದ ಇದು ಎಸ್ಪೆಷಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಂಡ್ಲೂಮ್ ಸಲುವಾಗಿನೇ ಸ್ಟಾರ್ಟ್ ಮಾಡಿದ್ದು. ಹ್ಯಾಂಡ್ಲೂಮ್ ಇಂಡಸ್ಟ್ರಿ ಪ್ರೊಟೆಕ್ಟ್ ಮಾಡಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಇದರ ಮೇನ್ ಏಮ್ ಅಂದರೆ ಈ ಹ್ಯಾಂಡ್ಲೂಮ್ ವ್ಯೂವರ್ಸ್ ಇರ್ತಾರಲ್ಲ ಅವರಿಗೆ ಏನಂದರೆ ಕಾಂಪಿಟೇಷನ್ ಜಾಸ್ತಿ ಮಾಡೋದು, ಆಮೇಲೆ ಅವರಿಗೆ ಮಾರ್ಕೆಟ್ ಜಾಸ್ತಿ ಕೊಡೋದು, ಮತ್ತು ಈ ಅನ್ಫೇರ್ ಕಾಂಪಿಟೇಷನ್ ಇದೆಯಲ್ಲ, ಪವರ್ ಲೂಮ್ ಆಗಲಿ, ಇಂಡಸ್ಟ್ರಿ ಆಗಲಿ, ಇವರಿಗೆ ಸ್ಟಾಪ್ ಮಾಡೋದು ಇದರೇನು ಉದ್ದೇಶ ಇತ್ತು. ಆಮೇಲೆ ಇದ್ರೊಳಗೆ ಇಂಪಾರ್ಟೆಂಟ್ ಪ್ರೊವಿಷನ್ ಅಂದರೆ ಸೆಕ್ಷನ್ 3. ಈಗ ಇದರಲ್ಲಿ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಯಾವುದು ಅನ್ನೋದು ನಾವು ತಿಳ್ಕೊಬೇಕು. ಸೆಕ್ಷನ್ 3 ಅಲ್ಲಿ ಏನು ಹೇಳುತ್ತೆ, ಕೆಲವೊಂದು ಆರ್ಟಿಕಲ್ಸ್ ಅವರನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ ಜಸ್ಟ್ ಫಾರ್ ಹ್ಯಾಂಡ್ಲೂಮ್ ಸಲುವಾಗಿ. ಸೊ ಅಂಥ ಆರ್ಟಿಕಲ್ಸ್ ಪ್ರೊಡಕ್ಷನ್ ಆ ಹ್ಯಾಂಡ್ಲೂಮ್ನವರೇ ಮಾಡಬೇಕಂತ ಹೇಳಿದ್ದಾರೆ. ಈಗ ಅಕಸ್ಮಾತ್ ಆ ಪ್ರೊಡಕ್ಷನ್ ಬೇರೆಯವರು ಮಾಡಿದರೆ, ಆ ಹ್ಯಾಂಡ್ಲೂಮ್ಸ್ ಮಾಡೋರು ಬಿಟ್ಟು ಬೇರೆಯವ್ರು ಮಾಡಿದರೆ, ಈ ಪವರ್ ಲೂಮ್ ಅಥವಾ ಇಂಡಸ್ಟ್ರಿ ಕಂಪ್ನಿನವರೆಲ್ಲ ಮಾಡಿದರೆ ಅಂಥವರಿಗೆ ಸೆಕ್ಷನ್ 10 ಅಲ್ಲಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಅವರಿಗೆ 6 ತಿಂಗಳು ಜೈಲ್ ವಾಸ ಆಗತ್ತೆ, ಪ್ಲಸ್ ಅಥವಾ 5,000 ರೂಪಾಯಿ ಫೈನ್ ಆಗತ್ತೆ. ದಟ್ ಈಸ್ ಪರ್ ಲೂಮ್. ಒನ್ ಮಷಿನ್, ಒನ್ ಪರ್ ಲೂಮ್ ಇದೆಯಲ್ಲ ಅದಕ್ಕೆ, ಅಥವಾ 2 ಸೇರಿ, ದಟ್ ಈಸ್ ಜೈಲ್ ಪ್ಲಸ್ ಫೈನ್ ಆಗತ್ತೆ. ಮತ್ತು ಅದೇ ತಪ್ಪು ಪದೇ ಪದೇ ಮಾಡ್ತಾ ಹೋದರೆ ಮತ್ತೆ ಅಡಿಷ್ನಲ್ ಫೈನ್ 500 ರೂಪಾಯಿ ಇರುತ್ತೆ. ದಟ್ ಈಸ್ ಪರ್ ಲೂಮ್ 500 ರೂಪಾಯಿ ಅದು. ಆಮೇಲೆ ಅಕಸ್ಮಾತ್ ಆ ಆರ್ಟಿಕಲ್ ಯಾವುದೇ ಪವರ್ ಲೂಮ್ ಆಗಲಿ, ಆರ್ಟಿಕಲ್ ಆಗಲಿ, ಏನೇ ಪ್ಯಾಕೇಜಿಂಗ್ ರಿಲೇಟೆಡ್ ಏನೇ ಅವರು ವಸ್ತುಗಳು ಯೂಸ್ ಮಾಡಿದರೆ ಅದು ಕೂಡ ಗೌರ್ಮೆಂಟ್ನವರು ಜಪ್ತಿ ಮಾಡ್ತಾರೆ. ಅದನ್ನು ಜಪ್ತಿ ಮಾಡಲಿಲ್ಲ ಅಂದರೆ ಕೋರ್ಟ್ ಏನು ಮಾಡಬೇಕು, ಆ ರೀಸನ್ ಕೊಡಬೇಕು ಅಂತ ಸೆಕ್ಷನ್ 10 ಅಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಹ್ಯಾಂಡ್ಲೂಮ್ ರಿಸರ್ವೇಷನ್ ಆಫ್ ಆರ್ಟಿಕಲ್ಸ್ ಫಾರ್ ಪ್ರೊಡಕ್ಷನ್ ರೂಲ್ಸ್ 1986 ಇದೆ. ಅದರೊಳಗೆ ಯಾವ ಥರ ಎಲ್ಲ ಅಪ್ಲಿಕೇಶನ್ ಹಾಕಬೇಕು, ಏನು ಮಾಡಬೇಕು ಅಂತ ಎಲ್ಲ ರೂಲ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ IPR ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಲ್ಲಿ ಇಂಡೈರೆಕ್ಟ್ ಆಗಿ ಇದಕ್ಕೆ ಪ್ರೊಟೆಕ್ಷನ್ ಸಿಕ್ಕಿದೆ. ಫಸ್ಟ್ ಬಂದ್ಬಿಟ್ಟು ದ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗುಡ್ಸ್ ಆಕ್ಟ್ 1999. ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದರೆ ಏನಂದರೆ, ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇಳಕಲ್ ಸೀರೆ ತಗೊಂಡ್ರೆ ನೀವು ಬಾಗಲಕೋಟೆಯಲ್ಲಿ ಮಾಡ್ತಾರೆ. ಸೊ ಇಳಕಲ್ ಸೀರೆಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಇದೆ. ಸೊ ಆ ಊರಿನ ಫೇಮಸ್ ಇರೋದು ಇಳಕಲ್ ಸಾರಿ. ಅದೇ ಸೊಲ್ಲಾಪುರಿ ಚಾದರ್ ತಗೊಂಡ್ರೆ ಮಹಾರಾಷ್ಟ್ರ ಬರುತ್ತೆ. ಸೊ ಆ ಥರ ಇಂಡೈರೆಕ್ಟ್ ಆಗಿ ಇಂಥ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸಿಗೆ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಪ್ರೊಟೆಕ್ಷನ್ ಕೊಡುತ್ತೆ. ನೆಕ್ಸ್ಟ್ ಡಿಸೈನ್ಸ್ ಆಕ್ಟ್ 2000 ಅಲ್ಲಿ ಈಗ ನೋಡ್ರಿ, ಒಂದು ಸೀರೆ ತಗೊಂಡ್ರೆ ಅದ್ರೊಳಗೆ ಒಂದು ಡಿಸೈನ್ ಇರುತ್ತೆ, ಅಥವಾ ಒಂದು ಆರ್ಟಿಕಲ್, ಒಂದು ಪಾಟ್ ತಗೊಂಡ್ರೆ ಒಂದು
ಪರ್ಟಿಕ್ಯುಲರ್ ವಸ್ತು ಇರುತ್ತೆ, ಆಮೇಲೆ ಕಲಂಕಾರಿ ಆರ್ಟ್ ಇರುತ್ತೆ. ಸೊ ಇದೇ ಥರ ಡಿಸೈನ್ಸಿಗೆ ಕೂಡ ಪ್ರೊಟೆಕ್ಷನ್ ಸಿಗತ್ತೆ. ಬಟ್ ಇದು ಇಂಡೈರೆಕ್ಟ್ ಆಗಿದೆ, ಡೈರೆಕ್ಟ್ ಪ್ರೊಟೆಕ್ಷನ್ ಅಲ್ಲ. ಬಟ್ ಹ್ಯಾಂಡ್ಲೂಮ್, ಲೈಕ್ ಹೇಳಿದೆ, ಹ್ಯಾಂಡ್ಲೂಮ್ ರಿಸರ್ವೇಷನ್ ಆರ್ಟಿಕಲ್ ಫಾರ್ ಪ್ರಾಡಕ್ಟ್ ಆಕ್ಟ್ 1985 ಇದು ಡೈರೆಕ್ಟ್ ಹ್ಯಾಂಡ್ಲೂಮ್ ವ್ಯೂವರ್ಸಿಗೆ ಪ್ರೊಟೆಕ್ಷನ್ ಕೊಡತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ laws on handloom. So this was the special ನಿಮಗೆ ಸ್ಪೆಷಲ್ ಅವೇರ್ನೆಸ್ ಆನ್ ಬಿಹಾಫ್ ಆಫ್ ಸ್ಪೆಕ್ಟಕಲ್ಸ್ ಆಫ್ ಲಾ ಮತ್ತೆ ಈ ಹ್ಯಾಂಡ್ಲೂಮ್ಸ್ ಡೇ ದಿನ ಇದೊಂದು ಅವೇರ್ನೆಸ್. ಥ್ಯಾಂಕ್ ಯು. ಇದೇ ಥರ ಇನ್ಫಾರ್ಮೇಷನ್ ಸಲುವಾಗಿ ಫಾಲೋ ಮಾಡಿ, ಶೇರ್ ಮಾಡಿ, ಇದೇ ಥರ ಅವೇರ್ನೆಸ್ ಜನರಿಗೂ ಕೂಡ ನೀವು ಸ್ಪ್ರೆಡ್ ಮಾಡ್ತಾ ಹೋಗಿ.